ಜೈ ಹಿಂದ್. ಎಲ್ಲ ನನ್ನ BSF ಎಸ್ಪಿರೆಂಟ್ಸ್ಗೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ 2025ರಲ್ಲಿ ಕಾಲ್ ಫಾರ್ಮ್ ಅನ್ನ ಮಾಡಿರ್ತಕ್ಕಂಥ ಟ್ರೇಡ್ಸ್ಮನ್ ಹುದ್ದೆಗಳಿಗೆ ಸಾಕಷ್ಟು ವಿದ್ಯಾರ್ಥಿಗಳು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಿದ್ರಿ. ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸೋದಿತ್ತು. ಸೊ ನೋಡ್ಕೋಬಹುದು, ವೇಕೆನ್ಸಿಗಳು ಬಂದ್ಬಿಟ್ಟು 3700ಕ್ಕಿಂತ ಅಧಿಕ ಹುದ್ದೆಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದ್ರು. ಸೊ ಈ ಹುದ್ದೆಗಳಿಗೆ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಅನ್ನ ಹಾಕಿಬಿಟ್ಟು ಸೊ ಅಪ್ಲಿಕೇಶನ್ ಹಾಕಿದಾದ್ಮೇಲೆ ನಿಮ್ಮ ಫಿಸಿಕಲ್ ಟೆಸ್ಟ್ ಕೂಡ ಕಾಲ್ ಮಾಡಿದ್ರು. PET ಮತ್ತು PST ಅಂತ ಕೇಳಿಸಿದ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್, ಹೈಟು, ವೇಟು, ಚೆಸ್ಟ್, ರನ್ನಿಂಗು ಪ್ರತಿಯೊಂದನ್ನು ಕೂಡ ಕ್ವಾಲಿಫೈ ಆಗಿ ಬಂದಿದ್ರಿ. ಸೊ ಕ್ವಾಲಿಫೈ ಆಗಿ ಬಂದ್ಮೇಲೆ ಸರ್ ಎಕ್ಸಾಮ್ ಅನ್ನ ಯಾವಾಗ ನಡೆಸ್ತಾರೆ ಅಂತ ಹೇಳಿ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ಸೊ ಪ್ರತಿಯೊಂದು ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ಸರ್ BSF ಎಕ್ಸಾಮ್ ಯಾವಾಗ, BSF ಟ್ರೇಡ್ಸ್ಮನ್ ಎಕ್ಸಾಮ್ ಯಾವಾಗ, ಸರ್ BSF ಫಿಸಿಕಲ್ ಪಾಸ್ ಆಗಿದೀವಿ, ಅದರ ರಿಸಲ್ಟ್ ಅನ್ನ ಯಾವಾಗ ಬಿಡ್ತಾರೆ ಅಂತ ಹೇಳಿ ಪ್ರತಿಯೊಂದು ವಿದ್ಯಾರ್ಥಿಗಳು ಕೇಳ್ತಿರ್ತಕ್ಕಂಥ ಮಾಹಿತಿ ಕೂಡ ಇದೇ ಆಗಿರ್ತಿತ್ತು. ಓಕೆ, ಆದ ಕಾರಣಕ್ಕೋಸ್ಕರ ಹೇಳ್ತಾ ಇದೀನಿ ಸ್ನೇಹಿತರೆ, ನೋಡ್ಕೋಬಹುದು ನಿಮ್ಮ BSF ದಲ್ಲಿ ನಿನ್ನೆ ತಾನೇ ರಿಸಲ್ಟ್ ಅನ್ನ ಬಿಟ್ಟಿದ್ದಾರೆ. ಸೊ ಪ್ರತಿಯೊಬ್ರು ಕೂಡ ನಿಮ್ಮ ರಿಸಲ್ಟ್ ಅನ್ನ ಚೆಕ್ ಮಾಡ್ಕೋಬಹುದು. ಯಾವ ತರ ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಳ್ಬೇಕು, ಸೊ ನಿಮ್ಮ ರಿಸಲ್ಟ್ ಅನ್ನ ಯಾವ ತರ ನೀವು ನೋಡ್ಕೊಳ್ಬೇಕು ಅನ್ನೋದು ಕೂಡ ನಾನು ಇದರಲ್ಲಿ ಪ್ರತಿಯೊಂದು ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತೀನಿ. ಟೋಟಲಿ ಬಂದ್ಬಿಟ್ಟು ನೋಡ್ಕೊಳ್ರಿ, ಹುದ್ದೆಗಳ ಸಂಖ್ಯೆ ಎಷ್ಟಿದಪ್ಪ ಅಂದ್ರೆ 3588 ಹುದ್ದೆಗಳನ್ನ ಕಾನ್ಫರ್ಮ್ ಅನ್ನ ಮಾಡಿದ್ರು. ಎಷ್ಟು? 3588 ಹುದ್ದೆಗಳು. ಸೊ ಇದು ರಿಕ್ರೂಟ್ಮೆಂಟ್ ಬಂದ್ಬಿಟ್ಟು 2025 ಮತ್ತು 26ರ ರಿಕ್ರೂಟ್ಮೆಂಟ್ ಆಗಿತ್ತು. ಸೊ ಇದಕ್ಕೆ ಬಂದ್ಬಿಟ್ಟು ಮೇಲ್ ಮತ್ತು ಫಿಮೇಲ್ ಇಬ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಿದ್ರಿ. ಓಕೆ, ಬಾಯ್ಸ್ ಬಂದ್ಬಿಟ್ಟು 165 ಸೆಂಟಿಮೀಟರ್ ಹೈಟ್ ಇತ್ತು, ಗರ್ಲ್ಸ್ ಬಂದ್ಬಿಟ್ಟು ಸೊ ನಿಮ್ಗೆ ಎಷ್ಟಂದ್ರೆ 155 ಸೆಂಟಿಮೀಟರ್ ಹೈಟ್ ಕೂಡ ಇದರಲ್ಲಿ ಇತ್ತು. ಆಲ್ಮೋಸ್ಟ್ ಎಲ್ಲರೂ ಕೂಡ ಪಾಸ್ ಆಗಿದ್ರಿ. ಸೊ ಬಾಯ್ಸ್ ಬಂದ್ಬಿಟ್ಟು 5 ಕಿಲೋಮೀಟರ್ ರನ್ನಿಂಗ್ ಅನ್ನ 24 ನಿಮಿಷದಲ್ಲಿ ಕವರ್ ಮಾಡಬೇಕಾಗಿತ್ತು. ಸೊ ಮಹಿಳೆಯರು 1600 ಮೀಟರ್ ರನ್ನಿಂಗ್ ಇತ್ತು. ಸೊ ಇವ್ರು ಬಂದ್ಬಿಟ್ಟು 8.5 ನಿಮಿಷದಲ್ಲಿ ಕವರ್ ಅನ್ನ ರನ್ನಿಂಗ್ ಮಾಡಬೇಕಾಗಿತ್ತು. ಸೊ ಎಲ್ಲರೂ ಕೂಡ ಆಲ್ಮೋಸ್ಟ್ ಫಿಸಿಕಲ್ ಪಾಸ್ ಆಗಿದ್ರಿ. ಯಾವ ಕಾರಣಕ್ಕೋಸ್ಕರ ಫಿಸಿಕಲ್ ಕೂಡ ಅನ್ಕೊಂಡಿದ್ರು ಅನ್ನೋದು, 5 ಕಿಲೋಮೀಟರ್ ರನ್ನಿಂಗ್ ಕೂಡ ಇತ್ತು. ಅದ್ರ ಜೊತೆಗೆ ನೋಡ್ಕೊಡ್ರಿ, ಹೈಟ್ ಎಷ್ಟಿತ್ತಪ್ಪ ಅಂದ್ರೆ 165 ಸೆಂಟಿಮೀಟರ್ ಹೈಟ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಕೂಡ ಇದರಲ್ಲಿ ಫಿಸಿಕಲ್ ನಲ್ಲಿ ಪಾಸ್ ಆಗಿದ್ರಿ. ಸೊ ಮೊದಲಿಗೆ ಎಲ್ಲ ಕಾಂಪಿಟೇಷನ್ ಕಡಿಮೆ ಇತ್ತು. ಸೊ ಈ ಸರಿ ಎಲ್ಲಾನು ಕೂಡ ಕಾಂಪಿಟೇಷನ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಸೊ ಪ್ರತಿಯೊಬ್ಬರು ಕೂಡ ಅನ್ಕೊಳ್ಬಹುದು, ಸರ್ ಇಷ್ಟು ವೇಕೆನ್ಸಿಗೆ ಎಷ್ಟು ವಿದ್ಯಾರ್ಥಿಗಳು ಫಿಸಿಕಲ್ ನಲ್ಲಿ ಕ್ವಾಲಿಫೈ ಆಗಿದ್ದಾರೆ ಅಂತ ಕೇಳ್ತಾ ಇದ್ರಿ. ಸೊ ಎಷ್ಟು ಅಭ್ಯರ್ಥಿಗಳು ಫಿಸಿಕಲ್ ನಲ್ಲಿ ಕ್ವಾಲಿಫೈ ಆಗಿರ್ಬೋದು, ಸೊ ನೀವೇ ಕಮೆಂಟ್ ಮೂಲಕ ತಿಳಿಸ್ಕೊಡ್ರಿ. ಸೊ ಆಲ್ರೆಡಿ ನಾನು ಇದ್ರ ಬಗ್ಗೆ ನಿನ್ನೆ ಶಾರ್ಟ್ ವಿಡಿಯೋ ಕೂಡ ಮಾಡಿದ್ದೀನಿ. ಪ್ರತಿಯೊಂದು ಸ್ನೇಹಿತರೆ, ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಯಾವುದೇ ಪ್ರೈವೇಟ್ ಜಾಬ್ ಕಾಲ್ಫಾರ್ಮ್ ಮಾಡಿರಲಿ, ಸೊ ಅಪ್ಲಿಕೇಶನ್ ಹಾಕಿದಾದ್ಮೇಲೆ ಸೊ ಅದ್ರ ಬಗ್ಗೆ ಯಾವ ಮಾಹಿತಿನೂ ಕೂಡ ತಿಳ್ಕೊಂಡಿರಲಿಲ್ಲ. ಈಗ ಎಷ್ಟೋ ವಿದ್ಯಾರ್ಥಿಗಳು ಫಿಸಿಕಲ್ ಪಾಸ್ ಆಗಿ ಬಂದಿದ್ರಿ. ಸೊ ನಿಮ್ಮ ರಿಸಲ್ಟ್ ಪಾಸ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಏನೂ ಕೂಡ ಗೊತ್ತಾಗೋದಿಲ್ಲ. ಇನ್ನಷ್ಟು ವಿದ್ಯಾರ್ಥಿಗಳು ಸರ್ ನಾವು ಪಾಸ್ ಆಗಿ ಬಂದಿದೀವಿ ಸರ್, ನಮ್ದು ಅದರಲ್ಲಿ ನಂಬರ್ ಇಲ್ಲ ಅಂತ ಕೇಳ್ತಾ ಇದ್ರಿ. ಸೊ ಚೆಕ್ ಮಾಡ್ಕೊಡ್ರಿ, ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಡ್ರಿ. ಪ್ರತಿಯೊಂದನ್ನು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಕೊಡ್ರಿ, ರೂಲ್ ನಂಬರ್ ಆಫ್ ದ ಕ್ಯಾಂಡಿಡೇಟ್ಸ್ ಶಾರ್ಟ್ ಲಿಸ್ಟೆಡ್ ಫಾರ್ ಸೆಕೆಂಡ್ ಫೇಸ್ ಆಫ್ ಎಕ್ಸಾಮಿನೇಷನ್ ಫಾರ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಫಾರ್ ದ ಪೋಸ್ಟ್ ಆಫ್ ಕಾನ್ಸ್ಟೇಬಲ್ ಟ್ರೇಡ್ಸ್ಮನ್ ಇನ್ BSF ಫಾರ್ ದ ರಿಕ್ರೂಟ್ಮೆಂಟ್ ಎಕ್ಸಾಮ್ ಇಯರ್ 2024 ಸಾರಿ 2024 ಮತ್ತು 2025 ರಿಕ್ರೂಟ್ಮೆಂಟ್ ಆಗಿರ್ತದ ಇದು. ಓಕೆ, ಆಕ್ಚುಲಿ ಇದು ಕ್ಲಿಯರ್ ಆಗ್ಬೇಕಾಗಿತ್ತು. ಸೊ ಇನ್ನು ಬಹಳ ಅಂದ್ರೆ ಬಹಳ ಪ್ರೊಸೆಸಿಂಗ್ ಲೇಟ್ ಆಗಿದೆ. ಸೊ ಇದರಲ್ಲಿ ಎಷ್ಟು ವಿದ್ಯಾರ್ಥಿಗಳು ಬಾಯ್ಸ್ ಫಿಸಿಕಲ್ ನಲ್ಲಿ ಪಾಸ್ ಆಗಿದ್ದಾರೆ ಅಂತ ಹೇಳ್ತೀನಿ ನೋಡ್ಕೊಡ್ರಿ. ಟೋಟಲಿ ಬಂದ್ಬಿಟ್ಟು ನಿಮಗೆ ಬಾಯ್ಸ್ ಫಿಸಿಕಲ್ ನಲ್ಲಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಎಷ್ಟಪ್ಪ ಅಂತಂದ್ರೆ, ಸೊ ಟೋಟಲಿ 1,76,361 ವಿದ್ಯಾರ್ಥಿಗಳು ಬಾಯ್ಸ್ ಪಾಸ್ ಆಗಿದ್ದಾರೆ. ಸೊ ಎಷ್ಟು? 1,76,361 ವಿದ್ಯಾರ್ಥಿಗಳು ಸೊ ಫಿಸಿಕಲ್ ನಲ್ಲಿ ಪಾಸ್ ಆಗಿದ್ದಾರೆ. ಓಕೆ, ನೀವು ಅನ್ಕೊಳ್ಬಹುದು, ಸರ್ ಇಷ್ಟು ವೇಕೆನ್ಸಿಗೆ 3,588 ವೇಕೆನ್ಸಿಗಳಿಗೆ ಇಷ್ಟೊಂದು ವಿದ್ಯಾರ್ಥಿಗಳು ಫಿಸಿಕಲ್ ನಲ್ಲಿ ಪಾಸ್ ಆಗಿದ್ದಾರೆ ಅಂತಂದ್ರೆ, ಸೊ ಮತ್ತೆ ಯಾವ್ದ್ರಲ್ಲಿ ಫೇಲ್ ಮಾಡ್ತಾ ಹೋಗ್ತಾರೆ. ಸೊ ಇನ್ನು ಉಳಿದಿರ್ತಕ್ಕಂಥದ್ದು ನಿಮ್ಮ ಎಕ್ಸಾಮ್ ಮತ್ತೆ ಟ್ರೇಡ್ ಟೆಸ್ಟ್ ಮತ್ತು ಮೆಡಿಕಲ್ ದಲ್ಲಿ ಮಾತ್ರ ಫೇಲ್ ಆಗುವಂತ ಚಾನ್ಸಸ್ ಇರ್ತದ. ಸೊ ಮಹಿಳೆಯರು ನೋಡ್ಕೊಡ್ರಿ, ಮಹಿಳೆಯರಿಗೆ ಎಷ್ಟಪ್ಪ ಅಂತಂದ್ರೆ 4,782 ವಿದ್ಯಾರ್ಥಿಗಳು ಮಹಿಳೆಯರು ಪಾಸ್ ಆಗಿದ್ದಾರೆ. 4,782 ಗರ್ಲ್ಸ್ ಕೂಡ ಪಾಸ್ ಆಗಿದ್ದಾರೆ. ಓಕೆ, ಪ್ರತಿಯೊಬ್ರು ಕೂಡ ಕೇಳ್ತಾ ಇದ್ರಿ. ಸೊ ನೀವು ಆ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದೀನಿ, ಪ್ರತಿಯೊಂದು ಯಾವುದೇ ಅಪ್ಡೇಟ್ ಆಗಿರಲಿ ಸ್ಟೇಟ್, ನೀವು ಪ್ರತಿಯೊಂದು ಇನ್ಫಾರ್ಮೇಶನ್ ಗಳನ್ನ ಅರ್ಜಿಗಳನ್ನ ಸಲ್ಲಿಸ್ತೀರಿ. ಸೊ ಈ ತರದ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳೋದಿಲ್ಲ.
ಇನ್ನು ಡೌಟ್ ಏನಪ್ಪಾ ಅಂದ್ರೆ ಸರ್ ಈಗ ಫಿಸಿಕಲ್ ಲಿಸ್ಟ್ ಅನ್ನ ಲಿಸ್ಟ್ ತೋರಿಸ್ತೀನಿ ನನಗೆ, ಯಾಕಂದ್ರೆ ಪ್ರತಿಯೊಬ್ಬರದ್ದು ಕೂಡ ಲಿಸ್ಟ್ ಇದೆ ಇದರಲ್ಲಿ. ಸೊ ಪ್ರತಿಯೊಬ್ರು ಕೂಡ ಚೆಕ್ ಮಾಡ್ಕೋಬಹುದು ನಿಮ್ಮ ರೋಲ್ ನಂಬರ್. ನೀವೇನ್ ಫಿಸಿಕಲ್ ಹೋಗಿದ್ರಲ್ಲ, ಸೊ ನಿಮ್ಮ ರೋಲ್ ನಂಬರ್ ಇದೆ. ಸೊ ಸಾಕಷ್ಟು ಫೇಸ್ ಗಳಿದಾವೆ ಇದರಲ್ಲಿ, ಸಾಕಷ್ಟು ಫೇಸ್ ಗಳು ಇದರಲ್ಲಿ ಇದಾವೆ. ಸೊ ನೀವು ಕೂಡ ಚೆಕ್ ಅನ್ನ ಮಾಡ್ಕೋಬಹುದು. ಆಲ್ಮೋಸ್ಟ್ ಅಲ್ಲಿ ಎಲ್ಲಾನು ಕೂಡ ನಿಮ್ಗೆ ಗೊತ್ತಾಗುತ್ತೆ. ಇದರಲ್ಲಿ ಚೆಕ್ ಮಾಡ್ತಾ ಹೋದ್ರಿಪ್ಪ ಅಂದ್ರೆ ಪ್ರತಿ ಒಂದು ಅಪ್ಡೇಟ್ ಕೂಡ ನಿಮ್ಗೆ ಇಲ್ಲಿ ತಿಳಿತಾ ಹೋಗುತ್ತಾ. ಓಕೆ, ನಿನ್ನೆ ತಾನೇ ಬಿಟ್ಟಿದಾರೆ ಸರ್. ಇದಕ್ಕೆ ನೋಡ್ಕೊಡ್ರಿ ಎಕ್ಸಾಮ್ ಯಾವಾಗ ನಡಿಬಹುದು. ಸೊ ಇನ್ನೊಂದು ಡೌಟ್ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಎಕ್ಸಾಮ್ ಯಾವಾಗ ನಡಿಬಹುದು. ಸೊ ಎಕ್ಸಾಮ್ ನೋಡ್ಕೊಳ್ಳಿ ಸ್ನೇಹಿತರೆ, ಈಗಾಗಲೇ HCM ಹೆಡ್ ಕಾನ್ಸ್ಟೇಬಲ್ ಮಿನಿಸ್ಟ್ರಿಯಲ್ ಯಾರೆಲ್ಲ ಪಾಸ್ ಆಗಿದ್ರಲ್ಲ ಫಿಸಿಕಲ್ ಅನ್ನ, ಅವ್ರದ್ದು ಸೆಪ್ಟೆಂಬರ್ ಗೆ ಫಿಸಿಕಲ್ ಅನ್ನ ಇಟ್ಟಿದ್ದಾರೆ. ಸೊ ಸೆಪ್ಟೆಂಬರ್ 1ಕ್ಕೆ ಅವ್ರದ್ದು ಎಕ್ಸಾಮ್ ಅನ್ನ ಇಟ್ಟಿದ್ದಾರೆ. ಅಂದ್ರ ಅವ್ರದ್ದು CBT ಎಕ್ಸಾಮ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದ. ಸೆಪ್ಟೆಂಬರ್ 1ಕ್ಕೆ ಎಕ್ಸಾಮ್ ಅನ್ನ ಇಟ್ಟಿದ್ದಾರೆ. ಸೊ ನಿಮ್ದು ಕೂಡ ಸೆಪ್ಟೆಂಬರ್ ದಲ್ಲಿನೇ ಎಕ್ಸಾಮ್ ನಡೆಯುವಂತ ಸಾಧ್ಯತೆ ಇದೆ. ಇನ್ನೂ ಯಾವುದೇ ತರಂತ ಇದರಲ್ಲಿ ನೋಟಿಸ್ ಅನ್ನ ಬಿಟ್ಟಿಲ್ಲ, ಯಾವುದೇ ತರಂತ ಅಪ್ಡೇಟ್ ಕೂಡ ಕೊಟ್ಟಿಲ್ಲ. ಸೊ ಅದಕ್ಕಿಂತ ಮುಂಚೆ ಆದ್ರೂ ನಡಿಬಹುದು, ಅದಾದ್ಮೇಲೆ ನಡಿಬಹುದು. ನನ್ನ ಪ್ರಕಾರ ಅದಾದ್ಮೇಲೆ ನಡೀತದ. ಇನ್ನು 2 ತಿಂಗಳಿಗಿಂತ ಹೆಚ್ಚು ನಿಮಗೆ ಕಾಲಾವಕಾಶ ಇದೆ. ಆದಷ್ಟು ನೀವು ಚೆನ್ನಾಗಿ ಸ್ಟಡಿ ಮಾಡ್ಕೊಂಡ್ರೆ, ಇಷ್ಟೆಲ್ಲ ಎಫರ್ಟ್ ಹಾಕಿ ಸೊ ಬೆಂಗಳೂರು ಅದೇ ತರನಾಗಿ ತಮಿಳುನಾಡು ಎಲ್ಲ ಕಡೆ ಹೋಗ್ಬಿಟ್ಟು ಫಿಸಿಕಲ್ ಅನ್ನ ಪಾಸ್ ಮಾಡ್ಕೊಂಡು ಬಂದಿದ್ರಿ. ಇನ್ನೊಂದು ಚೂರು ಎಫರ್ಟ್ ಹಾಕಿದ್ರೆ, ಎಕ್ಸಾಮಿಗೆ ಒಂದ್ ಸ್ವಲ್ಪ ಎಫರ್ಟ್ ಹಾಕಿದ್ರಪ್ಪ ಅಂದ್ರೆ ಇಂಗ್ಲಿಷ್ ಮತ್ತು ಹಿಂದಿ ಎರಡೇ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸಾಮ್ ಇರ್ತೈತಿ. 100 ಕ್ವಶನ್ಸ್ ಗಳು ಇರ್ತಾವು, 100 ಮಾರ್ಕ್ಸ್ ಇರ್ತದ. ಇಲ್ಲಿ ನೋಡ್ಕೊಳ್ರಿ, ರೀಸನಿಂಗ್, ಮ್ಯಾಥ್ಸ್, GK GS ಮತ್ತು ಇಂಗ್ಲಿಷ್ ಗ್ರಾಮರ್ ಟೋಟಲ್ 4 ಸೆಕ್ಷನ್ ಗಳು ಇರ್ತಾವೆ. ಓಕೆ, ಆರಾಮ್ಸೆ ಆಗಿ ನೀವು SSC GD ಸಿಲೆಬಸ್ ಅನ್ನ ಓದ್ತಾ ಹೋದ್ರಿಪ್ಪ ಅಂತಂದ್ರೆ, SSC GD ಕ್ವಶನ್ ಪೇಪರ್ ಗಳನ್ನ ಬಿಡಿಸ್ತಾ ಹೋದ್ರಿಪ್ಪ ಅಂದ್ರೆ BSF ನೀವು ಆರಾಮ್ಸೆ ಆಗಿ ಕ್ಲಿಯರ್ ಅನ್ನ ಮಾಡ್ಕೊಳ್ತೀರಿ, ಗ್ಯಾರಂಟಿ ಹೇಳ್ತೀನಿ. ಚೆನ್ನಾಗಿ ಸ್ಟಡಿ ಮಾಡ್ಕೊಡ್ರಿ. ಸೊ ಯಾರೆಲ್ಲ ಸೆಲೆಕ್ಟ್ ಆಗಿದಿರಲ್ಲ ಪ್ರತಿಯೊಬ್ರು ಕೂಡ ಕಮೆಂಟ್ ಸೆಕ್ಷನ್ ದಲ್ಲಿ ಪ್ರತಿಯೊಬ್ರು ಕೂಡ ಐ ಆಮ್ ಸೆಲೆಕ್ಟೆಡ್ ಅಂತ ಹೇಳಿಸದ ಪ್ರತಿಯೊಬ್ರು ಕೂಡ ಕಮೆಂಟ್ ಸೆಕ್ಷನ್ ದಲ್ಲಿ ಕಮೆಂಟ್ ಅನ್ನ ಹಾಕಿ. ಸೊ ಇನ್ನೊಂದು ಡೌಟ್ ಕಾಡ್ತಾ ಇತ್ತು ಎಲ್ಲ ವಿದ್ಯಾರ್ಥಿಗಳಿಗೆ, ಸರ್ ನಾವೀಗ ಫಿಸಿಕಲ್ ಪಾಸ್ ಆಗಿದೀವಿ ಸರ್, ನಾವ್ ಎಲ್ಲಾದ್ರೂ ಕೋಚಿಂಗ್ ತಗೊಳ್ಬೇಕು ಸರ್, ನಿಮ್ಮ ಹತ್ರ ಏನಾದ್ರು ಬ್ಯಾಚ್ ಅನ್ನ ಸ್ಟಾರ್ಟ್ ಮಾಡಿದ್ರಿ ಅಂತ ಕೇಳಿದ್ರಿ. ಎಸ್ ಸ್ನೇಹಿತರೆ, ನೋಡ್ಕೋಬಹುದು ನಮ್ಮ ಸಂಸ್ಥೆಯಲ್ಲಿ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟ್ ನಮ್ಮ ಕೋಚಿಂಗ್ ದಲ್ಲಿ ಸೊ ಬ್ಯಾಚ್ ಅನ್ನ ಪ್ರಾರಂಭವನ್ನು ಮಾಡಿದ್ವಿ. ಆಲ್ರೆಡಿ ಇವತ್ತಿನಿಂದನೇ ಕ್ಲಾಸಸ್ ಗಳು ಸ್ಟಾರ್ಟ್ ಆಗ್ತಾ ಇದಾವು. ನೀವೇನಾದ್ರೂ ಬರ್ಬೇಕು ಅನ್ಕೊಂಡಿದ್ರೆ ಇವತ್ತು ಮತ್ತು ನಾಳೆ 2 ದಿನದಲ್ಲಿ ನಿಮಗೆ ಟೈಮ್ ಇರ್ತೈತಿ. ಆದಷ್ಟು ಬರ್ಬೇಕನ್ನೋರು 2 ದಿನದ ಒಳಗಡೆನೆ ಬಂದು ನಮ್ಮ ಹತ್ರ ನೋಡ್ಕೋದ್ರೆ ನಿಮ್ ಕ್ಲಾಸಸ್ ಪ್ರತಿ ಒಂದು ನಿಮ್ಗೆ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತೀವಿ. ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಇದ್ರೆ ನಿಮ್ಗೆ ಇಂಗ್ಲಿಷ್ ನಲ್ಲಿ ಕ್ಲಾಸಸ್ ಗಳನ್ನ ಮಾಡ್ತೀವಿ. ಅದ್ರ ಜೊತೆಗೆ ನಿಮ್ಗೆ ಯಾಕಂದ್ರೆ ನಮ್ಗೆ ರಿಸಲ್ಟ್ ಬೇಕಾಗುತ್ತೆ. ಪ್ರತಿಯೊಂದು ವಿದ್ಯಾರ್ಥಿ ನಮ್ಮ ಹತ್ರ ಬಂದಿರತಕ್ಕಂಥ ವಿದ್ಯಾರ್ಥಿಗಳು BSF ನಲ್ಲಿ ಸೆಲೆಕ್ಷನ್ ಆಗ್ಲೇಬೇಕು. ಆ ತರ ನಾವು ಟ್ರೈನ್ ಅಪ್ ಅನ್ನ ಕೊಡ್ತಾ ಇದೀವಿ. ಮತ್ತೆ ಟ್ರೇಡ್ ಟೆಸ್ಟ್ ಬಗ್ಗೆ ಕೂಡ ನಿಮ್ಗೆ ನಾಲೆಜ್ ಕೂಡ ಕೊಡ್ತಾ ಇದೀವಿ. 2 ತಿಂಗಳ ಕೋರ್ಸ್ ಇರ್ತದ, ಅತಿ ಕಡಿಮೆ ಫೀಸ್ ನಲ್ಲಿ ಈ ಟ್ರೈನಿಂಗ್ ಅನ್ನ ಕೊಡ್ತಾ ಇದೀವಿ. ಈ ಸರಿ ನಾನು BSF ಟ್ರೇಡ್ಸ್ಮನ್ ದಲ್ಲಿ ನಾನು ಕೂಡ ಒಂದು BSF ವರದಿಯನ್ನು ಹಾಕೊಳ್ಬೇಕಂತ ಕನಸನ್ನ ಹೊತ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಏನಾದ್ರು ಇದ್ರೆ ಹಾಸ್ಟೆಲ್ ವ್ಯವಸ್ಥೆನೂ ಕೂಡ ಇದೆ, ಊಟದ ವ್ಯವಸ್ಥೆನೂ ಕೂಡ ಇದೆ. ನಿಮಗೆ ಪ್ರತಿಯೊಂದು ಸ್ಪೆಸಿಲಿಟಿ ವ್ಯವಸ್ಥೆನ ಕಾಟು, ಬೆಡ್, ಫ್ಯಾನ್, ಪ್ರತಿಯೊಂದು ಫಿಲ್ಟರ್ ನೀರು ವ್ಯವಸ್ಥೆ ಎಲ್ಲನೂ ಕೂಡ ಚೆನ್ನಾಗಿ ವ್ಯವಸ್ಥೆನ ಮಾಡಿದೀವಿ. ಬರ್ಬೇಕನ್ನುವಂತ ವಿದ್ಯಾರ್ಥಿಗಳು ಏನಾದ್ರು ಇದ್ರೆ ಕೇವಲ 2 ದಿನಗಳ ಮಾತ್ರ ಕಾಲಾವಕಾಶ ಇರ್ತು. ನಾವು ಲಿಮಿಟೆಡ್ ಸೀಟ್ಗಳು ಮಾತ್ರ ಇರ್ತಾವು. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಫೀಸ್ ನಂಬರ್ HJ ಡಿಫೆನ್ಸ್ ಅಕಾಡೆಮಿ ಆಫೀಸ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನಿಮ್ಮ ಅಡ್ಮಿಷನ್ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಗಳು ಬೇಕಾಗಿತ್ತಂದ್ರೆ ಕಾಲ್ ಮಾಡಿಬಿಟ್ಟು ಇನ್ಫಾರ್ಮೇಶನ್ ಗಳನ್ನ ತಿಳ್ಕೊಡ್ರಿ. ಪ್ರತಿಯೊಂದು ನಿಮ್ಮ ಸ್ನೇಹಿತ ಇದ್ದಪ್ಪ ಅಂದ್ರೆ ಅವನಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡ್ರಿ, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ಸೊ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಸೊ ನಮ್ಮ ಟೆಲಿಗ್ರಾಮ್ HJ ಪ್ಯಾರಾಮಿಲಿಟರಿ ಅಂಡ್ ಟೆಲಿಗ್ರಾಮ್ ದಲ್ಲಿ ಈ PDF ಅನ್ನ ಹಾಕಿರ್ತೀರಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಸಿಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಟೆಲಿಗ್ರಾಮ್ಗೆ ಹೋದ್ರೆ ಸೊ ಈ PDF ಅನ್ನ ಅಲ್ಲಿ ಶೇರ್ ಮಾಡಿರ್ತೀನಿ, ಹೋಗಿ ಪ್ರತಿಯೊಬ್ರು ಕೂಡ ಚೆಕ್ ಮಾಡ್ಕೊಡ್ರಿ. ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ ಸ್ನೇಹಿತರೆ ಒಂದು ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.